ನಮಸ್ಕಾರ ಫ್ರೆಂಡ್, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್. ಹೊಸ ಚಾನಲ್ ದಯವಿಟ್ಟು ಸಪೋರ್ಟ್ ಮಾಡಿ ಫ್ರೆಂಡು. ಎಟ್ಟಕ್ಕೀರ ಶಿವರಾಜಕುಮಾರ್ ನಟನೆಯಾದಂಥ ವೀರಚಂದ್ರಹಾಸ, ಚಂದ್ರ ರವಿ ಬಸ್ಸೂರವರ ನಿರ್ದೇಶನವಾದಂತಹ ವೀರಚಂದ್ರಹಾಸ ಒಂಬಾಳೆ ಬ್ಯಾನರಲ್ಲಿ ನಿರ್ಮಾಣ ಆಗ್ತಾ ಇದೆ. ಫ್ರೆಂಡ್, ಇದು ಇದೇ ತಿಂಗಳು ಏಪ್ರಿಲ್ 18ನೇ ತಾರೀಕು ಬಿಡುಗಡೆ ಆಗ್ತಾ ಇದೆ ಅಂತ ರೀಸೆಂಟಾಗಿ ತಿಳಿಸೋದು ಫ್ರೆಂಡ್. ಅದು ಎಷ್ಟು ಆಶ್ಚರ್ಯ ಆಗ್ಬಿಡುತ್ತೆ, ಏನು ಯಾವುದೇ ಥರ ಒಂದು ಅಲೌನ್ಸ್ ಇಲ್ಲ, ಯಾವುದೇ ಥರ ಒಂದು ಸ್ಟೇಟ್ಮೆಂಟ್ ಇಲ್ಲ. ಒಂದೇ ಸರಿ ಏಪ್ರಿಲ್ 18ಕ್ಕೆ ಡೇಟ್ ಕೊಟ್ಟರಲ್ಲ ಅನ್ನೋದು ಆಗ್ಬಿಡ್ತು. ಯಾಕೆಂದರೆ ಉಂಬಾಳೆ ಬ್ಯಾನರ್ ಅಂದರೆ ಅಷ್ಟು ದೊಡ್ಡ ಸಂಸ್ಥೆ ಅದು. ಆ ಸಂಸ್ಥೆಯಲ್ಲಿ ಒಂದು ಚಿತ್ರ ಬಿಡುಗಡೆ ಆಗ್ತಿದೆ ಅಂದರೆ ಸುಮಾರು ಅವರು ಒಂದು 5 ತಿಂಗಳು 6 ತಿಂಗಳಿಂದನೇ ಅದ್ರ ಬಗ್ಗೆ ಅಪ್ಡೇಟ್ ಕೊಟ್ಕೊಂಡು ಬರ್ತಾ ಇದ್ದಾರೆ ಫ್ರೆಂಡ್. ಇದು ಸಾಕಷ್ಟು ಅಪ್ಡೇಟೇ ಕೊಟ್ಟಿಲ್ಲ. ಶಿವರಾಜಕುಮಾರ್ ಒಂದು ಸ್ವಲ್ಪ ಆಪ್ರೇಷನ್ ಇದ್ದಾಗ ಇರೋ ಶೂಟಿಂಗ್ ಎಲ್ಲ ಮುಗಿಸ್ಕೊಟ್ಟು ಹೋದ್ರು ಅನ್ನೋದು ಒಂದು ಸ್ವಲ್ಪ ಅಪ್ಡೇಟ್ ಬಂತು. ಅದರಂತೆ ಇದ್ರ ಬಗ್ಗೆ ಅಪ್ಡೇಟೇ ಬರಲಿಲ್ಲ. ಸಡನ್ಲಿ ಏಪ್ರಿಲ್ 18ನೇ ತಾರೀಕು ಚಿತ್ರ ಬಿಡುಗಡೆ ಆಯ್ತಿದೆ ಅಂತ ತಿಳಿಸಿದ್ರು. ನಿಜವೂ ಇದೊಂಥರ ಆಶ್ಚರ್ಯ ಆಗ್ತದೆ. ಯಾಕಂದರೆ ಸುಮಾರು ಎಷ್ಟೋ ಜನಕ್ಕೆ ಚಂದ್ರವೀರಹಾಸ ಇದು ಏಪ್ರಿಲ್ ತಿಂಗಳು ಬರುತ್ತೆ ಅನ್ನೋದೇ ಇದಾಗ್ಬಿಡ್ತು. ಆ ಥರ ಇದ್ದಾಗ ಈ ಅಲೌನ್ಸ್ ಮಾಡಿದ್ರು ಅಷ್ಟು ಗೊತ್ತಿಲ್ಲ. ಆಲ್ಮೋಸ್ಟ್ ಇದು ವೀರಚಂದ್ರಹಾಸ ಚಿತ್ರ ಇಷ್ಟು ಬೇಗ ಬಿಡುಗಡೆ ಆಗ್ತಿದೆ ಅಂದರೆ ಸಾಕಷ್ಟು ಜನ ಗೊತ್ತಿಲ್ಲ. ಈಗ ಸದ್ಯಕ್ಕೆ ಈಗ ಹೇಳಿದ್ದಾರೆ ಏಪ್ರಿಲ್ 18ನೇ ತಾರೀಕು. ಇನ್ನು ಮುಂದೆ ಪ್ರಚಾರ ಹಬ್ಬರ ಮಾಡಬೇಕು ಅಂತ ಮಾಡಬೇಕು. ಯಾಕೆಂದರೆ ಇನ್ನು ಟೈಮ್ ಜಾಸ್ತಿ ಏನಿಲ್ಲ, ಇನ್ನು ಸ್ವಲ್ಪ ದಿನದಲ್ಲೇ ಅದನ್ನು ಇವತ್ತು 6ನೇ ತಾರೀಕು. ಇನ್ನು ಸ್ವಲ್ಪ ದಿನಕ್ಕೆ ಹೋದರೆ ಇನ್ನೊಂದು ವೀಕಲ್ಲೊಳಗೆ ಅವರೆಲ್ಲ ಪ್ರಚಾರ ಥಿಯೇಟ್ರುಗಳಾಗಲಿ ಸಂಸ್ಥೆ ಥಿಯೇಟ್ರುಗಳ ಬಗ್ಗೆ ಏನು ಕೊರತೆ ಇರಲ್ಲ. ಯಾಕೆಂದರೆ ಇದು ಉಂಬಾಳೆ ಬ್ಯಾನರ್ಸ್ ಸಂಸ್ಥೆ ಆದ್ರಿಂದ ಇಲ್ಲಿ ಥಿಯೇಟ್ರುಗಳು ಕೊರತೆ ಇರಲ್ಲ. ಬಟ್ ಪ್ರಚಾರ ಇಲ್ಲಿ ಜನಗಳಿಗೆ ಆದಷ್ಟು ತಲುಪಿಸೋ ಪ್ರಚಾರ ಮಾಡಬೇಕಾಗುತ್ತೆ. ಈ ವೀರಚಂದ್ರ ಒಂಬಾಳೆ ಬ್ಯಾನರ್ಸ್ ಅದು ಮಾಡೇ ಮಾಡ್ತಾರೆ, ಬರುವಾಗೆ ಮಾಡೇ ಮಾಡ್ತಾರೆ. ಅವು ಪ್ರಚಾರ ಜಾಸ್ತಿಯಾಗಿ ಇರಬೇಕಾಗುತ್ತೆ ಫ್ರೆಂಡ್. ಈ ಸದ್ಯಕ್ಕೆ ಏನು ರವಿ ಬಸ್ಸೂರವರು ನಿರ್ದೇಶನ ಮಾಡ್ತಿರುವಂಥ ಏನು ವೀರಚಂದ್ರಹಾಸ ಏಪ್ರಿಲ್ ತಿಂಗಳಲ್ಲಿ ಬಿಡುಗಡೆ ಆಗುತ್ತೆ ಅಂತ ಮಾಹಿತಿ ಬರ್ತಾ ಇದೆ ಫ್ರೆಂಡ್. ಈಗಾಗಲೇ ಸೆನ್ಸರಲ್ಲಿ ಚಿತ್ರ ಎಲ್ಲ ಶೂಟಿಂಗ್ ಎಲ್ಲ ಮುಗಿಸಿ ಸೆನ್ಸರ್ಗಳಿದೆ, ಸೆನ್ಸರಿಂದ ಬರ್ತಿರೋಂಗೆ ಚಿತ್ರ ಬಿಡುಗಡೆ ಅಂತ ತಿಳಿಸಿದ್ದಾರೆ. ಡೇಟು ಸಹ ಕೊಟ್ಟಿದ್ದಾರೆ ಫ್ರೆಂಡ್. ಇದು ಯಕ್ಷಗಾನದ ಒಂದು ಪೌರಾಣಿಕ ಕಥೆ. ಈ ರವಿ ಬಸ್ಸೂರು ಸಾಕಷ್ಟು ಕಷ್ಟಗಳಿಂದ ನಾನು ಇಲ್ಲಿ ಈ ಮುಂಚೆ ಮಾಡಬೇಕಾಯ್ತು, ಕಾರಣಾಂತರ ಮಾಡಿಲ್ಲ. ಈ ಸದ್ಯಕ್ಕೆ ನನ್ನ ಕಷ್ಟಗಳಿಂದನೂ ಇದು ಪೂರ ಶ್ರಮದಿಂದ ನಾನು ಮಾಡಿದ್ದೀನಿ ಅಂತ ಹೇಳ್ತಾರೆ ಫ್ರೆಂಡ್. ಈ ಚಿತ್ರಕ್ಕೆ ಸದ್ಯಕ್ಕೆ ಯಶಸ್ವಿ ಕಾಣಲಿ. ನಾನು ಯಾಟಕೀರ ಶಿವರಾಜಕುಮಾರ್ ಹೊಸ ಪರಿಚಯ ಯಕ್ಷಗಾನದಲ್ಲಿ ಮಾಡ್ತಾ ಇದ್ದಾರೆ ಫ್ರೆಂಡ್. ಇಲ್ಲಿ ಸುಮಾರು ಈಗ ಯಕ್ಷಗಾನ ತಿಳಿಸ್ತಾ ಇದ್ದಾರೆ. ಸುಮಾರು ಈ ಯಕ್ಷಗಾನದಲ್ಲಿ ಒಂದು 6 ಗಂಟೆ ಟೈಮ್ ಹತ್ತಿರ ಯಕ್ಷಗಾನ ಮಾಡೋಕ್ಕೆ ಸುಮಾರು ಒಂದು 40ರಿಂದ 50 kg ವೆಯ್ಟ್ ಇರುತ್ತಂತೆ ಯಕ್ಷಗಾನದ್ದು. ಆ ವೆಯ್ಟ್ ಇಟ್ಕೊಂಡು ಮಾಡೋದು ತುಂಬ ಕಷ್ಟ ಇದೆ. ಸುಮಾರು ಹಾಡುಗಳೇ ಜಾಸ್ತಿ ಬರ್ತವೆ. ಇಲ್ಲಿ ನಾವು ಹಾಡು ಕಮ್ಮಿ ಮಾಡಿದ್ವಿ ಅಂತ ತಿಳಿಸ್ತಾರೆ. ಸದ್ಯಕ್ಕೆ ಯಕ್ಷಗಾನದೇ ಒಂದು ಚಿತ್ರವಾಗಿ ಪೌರಾಣಿಕ ಚಿತ್ರವಾಗಿ ತಗೊಂಬಂದಿದ್ದಾರೆ. ಈಗ ಕಾದು ನೋಡಬೇಕು ಸದ್ಯಕ್ಕೆ ನಿಮಗೆ ಏನೋ ಚಿತ್ರ ಚೆನ್ನಾಗಿ ಮೂಡಿ ಬಂದಿದೆ ಅಂತ ತಿಳಿಸ್ತಾ ಇದ್ದಾರೆ ಫ್ರೆಂಡ್. ಈಗ ಯಕ್ಷಗಾನ ಇನ್ನೇನು ಇದೇ ತಿಂಗಳು, ಜಾಸ್ತಿ ದಿನ ಇಲ್ಲ, ಏಪ್ರಿಲ್ 18ನೇ ತಾರೀಕು ಬಿಡುಗಡೆ ಆಗ್ತಾ ಇದೆ. ಎಲ್ಲರ ಕಾತರದಿಂದ ಕಾಯ್ತಾ ಇದ್ದಾರೆ. ಎಲ್ಲ ಥಿಯೇಟ್ರಲ್ಲೇ ಹೋಗಿ ಚಿತ್ರ ವೀಕ್ಷಿಸಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದಾರೆ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ, ಇದೇ ಥರ ಸಪೋರ್ಟ್ ಮಾಡಿ. ನಮಸ್ಕಾರ.